SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಗೆಳೆಯರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕು. ಕಾರಣ ಬೇಕಾದಷ್ಟಿದೆ, ಹೇಳೋಕ್ಕಾಗಲ್ಲ. ಆದರೆ ಮುಖ್ಯವಾಗಿ ಇವತ್ತು ನಾನು ಗುರುಪ್ರಸಾದ್ ಹೆಗ್ಡೆ ಅವರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಒಬ್ಬ ನಿರ್ಮಾಪಕನಾಗಿ ಒಬ್ಬ ಕನ್ನಡದ ಸಿನಿಮಾದ ಗೆಲುವಿಗೆ ಪಣ ತೊಟ್ಟಿರುವ ಈ ವೀರನಿಗೆ ನನ್ನ ಮೊದಲನೇ ಸಲಾಂ. ನನಗೆ ಇಲ್ಲಿ ಎರಡು ವಿಚಾರನ ಹಂಚ್ಕೋಬೇಕು. ಒಬ್ಬ ಒಳ್ಳೆಯ ನಟನ ಹಿಂದೆ ಒಬ್ಬ ನಿರ್ದೇಶಕ ಇರ್ತಾರೆ. ಈಸ್ ಕಾಲ್ಡ್ ಆಸ್ ಎ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರಿತೀವಿ. ಇವತ್ತು ಆಕಸ್ಮಿಕ ಗೆಸ್ಟ್ ಅಂತಂದರೆ ನಮ್ಮ ವೆಂಕಟ್ ಭಾರದ್ವಾಜ್. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಸರ್, ಪರವಾಗಿಲ್ಲ. ಅವರು ವಾಣಿಜ್ಯ ಮಂಡಳಿಗೆ ಬಂದಿದ್ದರು. ನಾನು ಹೇಳಿದೆ, ಸರ್ ಅರ್ಜೆಂಟಾಗಿ ನಾನು ಇದಕ್ಕೆ ಹೋಗಬೇಕು, ಇವತ್ತು ನಮ್ಮ ಅಮಾರ್ತ್ಯ ಒಂದು ಸಾಂಗ್ ಬಿಡುಗಡೆ ಮತ್ತು ಕಲಾವಿದರನ್ನ ಕುರಿತು ಮಾತಾಡಬೇಕು ಅಂತ. ಆಮೇಲೆ ಅವ್ರಿಗೆ ನಮ್ಮ ಸಿನಿಮಾದ ಪ್ರಚಾರ ಇದೆ ಇವತ್ತು. ಅಂದರೆ ನನ್ನ 250ನೇ ಸಿನಿಮಾ ಚಾರ್ಜ್ ಶೀಟ್ನ ನಿರ್ದೇಶಕರವರು ಇವತ್ತು ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಆಗಿದೆ. ಆದರೂ ನಾನು ಹೇಳಿದೆ, ಸರ್ ನನಗೆ ಇದೊಂದು ಕಾರ್ಯಕ್ರಮ ಆಗಿದೆ ಅಂತ ಬಂದಿದ್ದಾಗ ನಾನು ಕಾರಲ್ಲಿ ಅವ್ರ ಹಿಂದೆ ಮೋಟರ್ ಸೈಕಲಲ್ಲಿ ಮಳೆಯಲ್ಲಿ ನಂಬ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ. ಸರ್ ನಮ್ಮದೊಂದು ಮಳೆ ಹಾಡೋದ್ರಲ್ಲಿದೆ. ಸರ್ ನಾನು ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಲಾಂಚ್ ಮಾಡಿಬಿಡ ಮೋಷನ್ ಪೋಸ್ಟರ್ ಆಫ್ ಅಮಾರ್ತ್ಯ ಲಾಂಚ್. ಅಮರ್ತ ಥ್ಯಾಂಕ್ ಯು, ಕರೆಕ್ಟ್ ಮಾಡಿದ್ದು ಒಳ್ಳೆಯದಾಯ್ತು. ಬಂದು ಸೇರಿರುವಂಥ ಎಲ್ಲ ಅಭಿಮಾನಿಗಳಿಗೆ, ಎಲ್ಲ ಪ್ರೀತಿಯ ಜನರಿಗೆ ನನ್ನ ಹಾರ್ದಿಕ ಸ್ವಾಗತ. ನಾನು ಗುರು ಹೆಗ್ಡೆ. ಈ ಸಿನಿಮಾದ ಬಗ್ಗೆ ನೀವು ಕೇಳಿದ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡಬೇಕಾಗತ್ತೆ. ಆದರೆ ಎಷ್ಟು ಸಾಧ್ಯವೋ, ಅಂದರೆ ಇದು ನಮ್ಮ ಪ್ರಥಮ ಪತ್ರಿಕಾಗೋಷ್ಠಿ. ಅಂದರೆ ಸಿನಿಮಾ ಶುರುವಾಗಿ ಹೆಚ್ಚು ಕಮ್ಮಿ 2 ವರ್ಷ ಮೇಲಾಯಿತು. 2 ವರ್ಷದಿಂದ ಸಿನಿಮಾ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಖುಷಿಯ ವಿಚಾರ ಏನಪ್ಪ ಅಂದರೆ, ಮೊನ್ನೆ ಸೋಮವಾರ ದಿವಸ ನಮ್ಮ ಸಿನಿಮಾ ಸೆನ್ಸಾರ್ ಆಯಿತು. UA ಸರ್ಟಿಫಿಕೇಟ್ ನಮಗೆ ಸಿಕ್ಕಿದೆ. ಅದು ತುಂಬ ಸಂತೋಷದ ವಿಚಾರ. ಇವಾಗ ನಾನು ಪ್ರಶ್ನೆ ಕೇಳಬೇಕಾಗಿರೋರು ಬಿಟ್ಟು ನಮ್ಮ ಪಕ್ಕದಲ್ಲಿರೋ ಹೀರೋನೇ ಪ್ರಶ್ನೆ ಕೇಳ್ತಿದ್ದಾರೆ, ಯಾಕೆ ಅಂತ. ಈಗ ಇದ್ದಾರೆ ನೋಡಿ, ಉತ್ತರ ಸಿಕ್ತು ನೋಡಿ. ಹಾಗಾಗಿ UA ಸರ್ಟಿಫಿಕೇಟ್ ಸಿಕ್ಕಿದೆ. ಬಟ್ 13 ಇಯರ್ಸ್ 13 ವರ್ಷದಿಂದ ಮೇಲಿನ ವ್ಯಕ್ತಿಗಳು ಆ ಹುಡುಗರಿಂದ ನೋಡ್ಬೋದು ಅನ್ನೋಂಥ ವಿಚಾರ ಸ್ಪಷ್ಟಪಡಿಸಿದ್ದಾರೆ. ಈಗ ನೀವು ಏನಾದರೂ ಪ್ರಶ್ನೆಗಳನ್ನ ಕೇಳ್ಬೋದು. ಶ್ರೀನಗರ್ ಕಿಟ್ಟಿ ಸರ್ ನಮ್ಮ ಸಿನಿಮಾದ ನಾಯಕ ನಟರಾಗಿದ್ದಾರೆ. ಮೇಘರಾಜ್ ಅವರು ನಮ್ಮ ಸಿನಿಮಾದ ಹೀರೋನ್ ಆಗಿದ್ದಾರೆ. ತುಂಬ ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೀನಿ. ನಮ್ಮ ಕೃತಿ ಶೆಟ್ಟಿ ಅವರಿದ್ದಾರೆ, ಉಷಾ ಭಂಡಾರಿ ಅವರಿದ್ದಾರೆ, ಅಶೋಕ್ ಹೆಗ್ಡೆ ಅವರಿದ್ದಾರೆ, ನಾಗರಾಜ್ ಭಟ್ ಇದ್ದಾರೆ, ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಭಿ ಇದ್ದಾರೆ, ಸುಮಾರು ಜನ ಕಲಾವಿದರಿದ್ದಾರೆ. ಹೆಸರು ಮರೆತರೆ ದಯವಿಟ್ಟು ಕ್ಷಮಿಸಿ, ನನಗೆ ಕಾಣಿಸೋಷ್ಟು ಜನರ ಹೆಸರು ಹೇಳ್ತೀನಿ. ಹಾಗಾಗಿ ಮುಂದಿನ ಪ್ರಶ್ನೆಗಳು ನೀವು ಕೇಳ್ಬೋದು. ಸರ್, ಅಮರ್ಥ ಅಂದರೆ ನಮ್ಮೆಲ್ಲರ ಮಧ್ಯೆ ಒಂದು ವಿಷಯ ನಡೆಯುತ್ತೆ. ಇದು ನನ್ನ ಅನಿಸಿಕೆ. ಇದೇನು ಅಂದರೆ, ಈಗ ನಾನೊಬ್ಬ ವ್ಯಕ್ತಿ ಗುರು ಹೆಗ್ಡೆ ಈ ಭೂಮಂಡಲಕ್ಕೆ, ಈ ಪ್ರಪಂಚಕ್ಕೆ ಬರೋದಕ್ಕೆ ಮುಂಚೆನೂ ಒಂದು ಅದೃಶ್ಯವಾದ ಶಕ್ತಿ ಅಥವಾ ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇತ್ತು. ನಾನು ಬಂದ ಮೇಲೆಯೂ ಇದೆ. ನಾನು ಈ ಭೂಮಿಯನ್ನು ಅಗಲಿ ಹೋದ ಮೇಲೆಯೂ ಆ ಶಕ್ತಿ ಇರುತ್ತೆ. ಅಂದರೆ ಆ ಒಂದು ಶಕ್ತಿ ನಿರಂತರವಾಗಿರುತ್ತೆ. ಆ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಘಟಿಸುವಂಥ ಎಲ್ಲ ಘಟನೆಗಳಿಗೂ ಮುಖ್ಯ ಕಾರಣ ಆಗಿರುತ್ತೆ. ನಾವು ಕೆಲವೊಂದು ಸರಿ ಏನು ಅನ್ಕೋತೀವಿ ಅಂದರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಬರುತ್ತೆ, ದೇವರ ದೇಯಿ, ನಸೀಬು, ಗ್ರಹಚಾರ, ಇನ್ನೇನೋ ಒಂದು ಪದಗಳ ಬಳಸ್ತೀವಿ. ಇಲ್ಲ ಸಮಯ ಚೆನ್ನಾಗಿಲ್ಲ, ಕಾಲ ಕೆಟ್ಟೋಗಿದೆ, ಇನ್ನೇನೋ ಮಾತನ್ನು ಹೇಳ್ತೀವಿ. ಆದರೆ ಅದು ಎಲ್ಲವನ್ನು ಮೀರಿ ಒಂದು ವಿಷಯ ಇದೆ. ಆ ವಿಷಯ ನಿಮ್ಮನ್ನು
ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ನಿಮ್ಮನ್ನು ಕಂಟ್ರೋಲ್ ಮಾಡಿಯೇ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಅದು ಏನು ಇಷ್ಟಪಡುತ್ತೋ ಅದರ ಪ್ರಕಾರನೇ ನಿಮ್ಮ ಜೀವನ ನಡೆಯುತ್ತೆ. ಕೆಲವೊಂದು ಸಾರಿ ನಾವು ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ನಡಿತೀವಿ, ಕೆಲವೊಂದು ಸಾರಿ ಅದನ್ನು ವಿರೋಧಿಸಕ್ಕೆ ಹೋಗ್ತೀವಿ. ಆದರೂ ಅದು ತನ್ನ ಕೆಲಸವನ್ನು ಬಿಡಲ್ಲ, ಅದು ಆ ಕೆಲಸವನ್ನು ಮಾಡೇ ಮಾಡುತ್ತೆ. ಇದು ಈ ಸಿನಿಮಾದ ಒಟ್ಟಾರೆ ಕಥೆಯಾಗಿರುತ್ತೆ. ಅಮರ್ಥ ಅಂದರೆ ಸದಾ ಅಸ್ತಿತ್ವದಲ್ಲಿರುವಂಥ ವಿಷಯ, ಅದು ಅಮರ್ಥ ಅಂದರೆ ಸರ್ವ ಸಮಯದಲ್ಲೂ ಅದು ಇರುತ್ತೆ ಅನ್ನೋದು ಈ ಸಿನಿಮಾದ ಒಂದು ಕಥಾ ಸಾರಾಂಶ. ಸರ್, ಒಂದು ವಿಷಯ, ಯಾವುದೋ ಒಂದು ವಿಷಯ ಹೇಗಿರುತ್ತೆ ಅಂದರೆ ಒಂದು ಕಂಟ್ರೋಲ್ ಮಾಡುವಂಥ ವಿಷಯ, ಅದನ್ನು ನಿಮಗೆ ಹೆಸರಿಸಕ್ಕಾಗಲ್ಲ. ಅದೇ ಸರ್, ಇದೆ ನೋಡಿ. ಈಗ ಇಲ್ಲ ಸರ್, ದೈವಶಕ್ತಿ ಅನ್ನೋದಕ್ಕಿಂತ ನಾವು ಕೆಲವೊಂದು ಸಾರಿ ದೈವಶಕ್ತಿ ಅಂತೀವಿ, ಗ್ರಹಚಾರ ಅಂತೀವಿ, ಏನೇನೋ ಹೆಸರು ಕೊಡ್ತೀವಿ. ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರು ಇರುತ್ತೆ. ಯಾವುದು ಅಂದರೆ ಅವೆಲ್ಲವೂ ಕಾರಣ ನಿಜ, ಆದರೆ ಅದನ್ನು ಮೀರಿದಂಥ ಒಂದು ಕಾರಣ ಇರ್ತದೆ. ಅದನ್ನು ನಾನು ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ದೀನಿ. ಅಂದರೆ ಯಾವ ಕಾರಣಗಳನ್ನು ನಾನು ವಿರೋಧಿಸುವುದಿಲ್ಲ, ಸಮರ್ಥಿಸುವುದಿಲ್ಲ, ಏನೂ ಇಲ್ಲ. ಬಟ್ ಅದನ್ನು ಮೀರಿದಂಥ ಒಂದು ಕಾರಣ ಇದೆ ಅನ್ನುವುದು ಈ ಸಿನಿಮಾದ ಒಟ್ಟಾರೆ ಸಾರಾಂಶ. ಓಕೆ. ಈಗ ಈ ಸಿನಿಮಾದಲ್ಲಿ ಏನಾಗ್ತಾ ಇದೆ ಅಂದರೆ, ಸಿನಿಮಾದಲ್ಲಿ ಎರಡು ವಿಚಾರಗಳು. ಒಂದು ವಿಭಾಗ ಅಂದರೆ ಒಂದು ಮನುಷ್ಯನ ಜೀವನದಲ್ಲಿ ಒಂದು 15-16 ವರ್ಷ ಈ ವಯಸ್ಸಿಗೆ ಬಂದಾಗ ಒಂದು ಮನುಷ್ಯನಲ್ಲಿ ಒಂದು ಬೌದ್ಧಿಕವಾಗಿ ಒಂದು ಬೆಳವಣಿಗೆ ಆಗುವಂಥ ಒಂದು ಕಾಲಘಟ್ಟ ಅದು. ಆ ಸಮಯ ಬಂದಾಗ ಒಂದಷ್ಟು ವಿಚಾರಗಳು ನಡೀತಾ ಇರುತ್ತೆ. ಇಷ್ಟು ವಿಚಾರಗಳು ಒಂದು ವರ್ಗ ಆದರೆ, ಅದೇ ಹುಡುಗರು ಅಂದರೆ ಆ ಶಾಲಾ ಘಟನೆಯ ಸಂದರ್ಭದಲ್ಲಿ ಇದ್ದಂತಹ ಹುಡುಗರು ಅವರ ಜೀವನದಲ್ಲಿ ಇನ್ನೊಂದು 25 ವರ್ಷ ಅಂದರೆ ಈಗ 16 ವರ್ಷದವರು ಈಗ 40-42 ವರ್ಷ ವಯಸ್ಸಾಗಿದೆ. ಸೊ ಸೇಮ್ ಮಕ್ಕಳು, ಅದೇ ಮಕ್ಕಳ ಜೀವನದಲ್ಲಿ ಏನೇನು ಬದಲಾವಣೆಗಳಾಗಿದೆ. ಅದಕ್ಕೆ ಹಳ್ಳಿ ಲವ್ ನೋಡಿ ಸರ್, ಇದೆ ಹೇಳಿದೆ, ಇದೆ ಲವ್ ಸ್ಟೋರಿ ಅನ್ನೋದು ಇಲ್ಲಿ ಅಲ್ಲ ಏನು ಇಲ್ಲಿ ವಿಷಯ ಇಷ್ಟೇ ಸಿಂಪಲ್ ಆಗಿದೆ. ಲವ್ ಸ್ಟೋರಿ ಒಂದು ಜೀವನದಲ್ಲಿ ಲವ್ ಒಂದೇ ವಿಷಯ ಅಲ್ಲ, ಅದನ್ನು ಮೀರಿ ಅದು ಸಂಬಂಧ, ಅದು ಸೇರಿ. ಹಾಗಾಗಿ ಎಲ್ಲ ಜೀವನದಲ್ಲಿ ಬೇರೆ ಬೇರೆ ಥರದ ಘಟನೆಗಳು ನಡೀತಾ ಇರುತ್ತೆ. ಅವೆಲ್ಲ ವಿಚಾರಗಳನ್ನು ನಾನು ಕಂಡ ಹಾಗೆ ಅಂದರೆ ನನ್ನ ಜೀವನದಲ್ಲಿ ನನಗೆ 50+, ಐ ಆಮ್ 50+, 50+ ವಯಸ್ಸಿಗೆ ನಾನು ಏನೆಲ್ಲ ನೋಡಿದ್ದೀನೋ ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಅಂದರೆ ನಿಮ್ಮ ಜೀವನದ ಕಥೆ ಆಗಿರ್ಬೋದು, ನನ್ನ ಜೀವನದ ಕಥೆ ಆಗಿರ್ಬೋದು, ಇಷ್ಟೇ. ಟೆಕ್ನಿಷಿಯನ್ಸ್ ಈಗ ಮುಖ್ಯವಾಗಿ DOP ಗುರು ಪ್ರಶಾಂತ್ ರೈ ಅವರು ನಮ್ಮ DOP, ಆಮೇಲೆ ಶಿನಾಯ್ ವಿ ಜೋಸೆಫ್ ಅವರು ಸಂಗೀತ ನಿರ್ದೇಶಕರು, ಆಮೇಲೆ ಪಂಚಮ್ ಜೀವ ಅವರು ಸಂಗೀತ ನಿರ್ದೇಶಕರು, ಆಮೇಲೆ ಹಿನ್ನೆಲೆ ಸಂಗೀತದಲ್ಲಿ ನಮಗೆ ಶ್ರೀಧರ್ ವಿ ಸಂಭ್ರಮ ಅವರಿದ್ದಾರೆ, ಆಮೇಲೆ ಬಲರಾಮ್ ಅವರಿದ್ದಾರೆ, ರಾಕೇಶ್ ಆಚಾರ್ಯ ಇದ್ದಾರೆ. ಇವರು ಹಿನ್ನೆಲೆ ಸಂಗೀತಗಳನ್ನ ಇವರೆಲ್ಲ ನೀಡಿದ್ದಾರೆ. ಹಾಗೆ ನಿರ್ಮಾಣದಲ್ಲಿ ಪ್ರಶಾಂತ್ ಕಲ್ಲಡ್ಕ ಅವರು ನನಗೆ ಸಹಕಾರ ಮಾಡಿದ್ದಾರೆ. ಸುಮಾರು ಅಂದರೆ ನಿರ್ದೇಶನ ವಿಭಾಗದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥವರು ವಿನಯ್ ಪ್ರೀತಮ್, ಅದ್ರ ಜೊತೆಗೆ AJ ಕಾರ್ತಿಕೇಯನ್, ಆಮೇಲೆ ಆಶ್ರಿತ್ ಅವರು ನಮ್ಮ ಜೊತೆ ಇಲ್ಲ ಹೆಸರು ಸ್ವಲ್ಪ ಬೆಟರ್, ನಾನು ಮರ್ತು ಬಿಟ್ಟಿಲ್ಲ, ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಹೆಸರು ಮರೆಯೋದಂದ್ರೆ ಹಾಗಲ್ಲ, ಅದು ಹೆಸರು ನನ್ನ ಮನಸ್ಸಲ್ಲಿದೆ, ಬಟ್ ಟಕ್ಕಂತ ಬರಲ್ಲ ಅಷ್ಟೇ. ನೋಡಿ, ಇದು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ನಾನು ಸಿನಿಮಾದಲ್ಲಿ ಸರ್ ಇನ್ನೊಂದು ನಿಮಗೆ ಸ್ಪಷ್ಟೀಕರಣ ಏನು ಕೊಡಬೇಕಂದ್ರೆ, ಈ ಸಿನಿಮಾದಲ್ಲಿ ನಡೆದಂಥ ಘಟನೆ ಇಂಥದ್ದೇ ಭೌಗೋಳಿಕ ಹಿನ್ನೆಲೆ ಅಂತ ನಾನು ಎಲ್ಲೂ ತೋರಿಸಿಲ್ಲ. ಕರ್ನಾಟಕದ ಕನ್ನಡ ಮಾತಾಡುವಂಥ ಯಾವುದಾದ್ರೂ ಒಂದು ಭಾಗ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಇಂಥದ್ದೇ ಭೌಗೋಳಿಕ ಹಿನ್ನೆಲೆ ಅಂತ ತೋರಿಸಿಲ್ಲ. ಮೋಸ್ಟ್ಲಿ ನಾವು ಶೂಟಿಂಗ್ ಮಾಡಿದ ಪ್ರದೇಶಗಳು ದಕ್ಷಿಣ ಕನ್ನಡ, ಕಾರ್ಕಳ, ಆಮೇಲೆ ಕೊಡಗು, ಚಿಕ್ಕಮಗಳೂರು, ಆಮೇಲೆ ಕಳಸ, ಮೂಡಿಗೆರೆ, ಈ ಎಲ್ಲ ಭಾಗದಲ್ಲಿ ಶೂಟ್ ಮಾಡ್ತೀವಿ. ಬೆಂಗಳೂರು ಒಂದಷ್ಟು ಪೋರ್ಷನ್, ಬೆಂಗಳೂರು, ಇವೆಲ್ಲ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದೀವಿ ಸರ್. ಕಿಟ್ಟಿ ಅವ್ರು ಕೇಳಿದ ಪ್ರಶ್ನೆಗೆ ಕಿಟ್ಟಿ ಅವ್ರನ್ನ ಕೇಳಿದ್ರೆ ಒಳ್ಳೆಯದೇ. ನನ್ನ ಪ್ರಶ್ನೆಗೆ ಅವ್ರು ಉತ್ತರ ಕೊಡೋಕೆ ಕಷ್ಟ. ಅಲ್ಲ
ಅಲ್ಲ UA ಸರ್ಟಿಫಿಕೇಟ್ ಬಂದಿದೆ ಸಿನಿಮಾಗೆ ಅಂತ ಹೇಳಿದ್ರಲ್ಲ, ಸೊ ಏನಕ್ಕೆ UA ಬಂದಿದೆ ಅಂದರೆ ಯು ಬಂದಿರೋದು ನಾನಿದ್ದೀನಿ ಅಂತ, ಎ ಬಂದಿರೋದು ಅವರಿದ್ದಾರೆ ಅಂತ. ಸೊ ಇದೇ ಕಾರಣಕ್ಕೆ ಬಂದಿರೋದು. ಯಾಕಂದರೆ ಕಿಟ್ಟಿ ಅವರಿದ್ದಾರೆ. ಆ ಕಾಲ ಬೇರೆ ಸರ್, ಇವಾಗ ಈ ಕಾಲ ಬೇರೆ, ಈಗೆಲ್ಲ ಬದಲಾಗಿದೆ. ಇಲ್ಲ, ಆ್ಯಕ್ಚುಲಿ ಏನಂದರೆ ಕೆಲವು ದೃಶ್ಯಗಳಲ್ಲಿ ಕೆಲವು ಸಮಯ ಏನಾಗುತ್ತೆ, ಮಕ್ಕಳಿಗೆ ಪ್ರಾಬಬ್ಲಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂದರೆ ಅದೇನು ಅತಿರೇಕಕ್ಕಿರುವಂಥ ದೃಶ್ಯಗಳಲ್ಲ, ಬಟ್ ಮಕ್ಕಳನ್ನ ಕನ್ಸಿಡರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ರಕ್ತ ತೋರಿಸೋದಾಗಿರ್ಬೋದು, ಅಥವಾ ಯಾವುದೋ ಒಂದು ವೆಪನ್ಸ್ ಯೂಸ್ ಮಾಡಿರೋವಂಥ ಕೆಲವು ದೃಶ್ಯಗಳಿದ್ದಾಗ UA ಬರೋವಂಥ ಸಾಧ್ಯತೆಗಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾಗೆ UA ಬಂದಿರೋದಕ್ಕೆ ಚಾನ್ಸಸ್ ಇದೆ ಅಂತ ನಮಗೆ ತಿಳಿದುಪಟ್ಟಂಥ ಒಂದು ಮಾಹಿತಿ. ಅಲ್ಲ ಪಾಪ, ಅವರೇ ವೆಪನ್ ಸರ್, ಅವ್ರಿಗೆ ಯಾವ ವೆಪನ್ ಬೇಕು? ತುಂಬ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲ ಬಂದು ಸೇರಿದ್ದೀವಿ. ಮೊದಲನೇ ಸರ್ತಿ ಅಮರ್ಥ ಸಿನಿಮಾದ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಗುರು ಹೆಗಡೆ ಅವರು, ವಿನಯ್ ಪ್ರೀತಮ್ ಇಬ್ಬರು ಒಟ್ಟಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಮತ್ತು ಮೇಘನ ಗೋಪಾಲಕಾದ ನಂತರ ಈ ಬುದ್ಧಿವಂತ 2 ರಿಲೀಸ್ ಆಗಿಲ್ಲಲ್ಲಪ್ಪ ಇನ್ನು. ನೋಡ್ಕೊಳ್ಳೋಣ, ಆಯ್ತು ಅದಕ್ಕೂ ಹೋಯ್ತಿಯಲ್ಲಮ್ಮ ನೀನು. ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಚೆಂದನೇ ಸ್ಕ್ರಿಪ್ಟು, ತುಂಬ ಮುದ್ದಾದ ಕತೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋ ಥರದ್ದೇನು ವಿಚಾರಗಳಿಲ್ಲ, ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು. ಗುರು ಅವರೇ ಕತೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ, ನನ್ನ ಸವಾರಿ ಸಿನಿಮಾ ಮಾಡಿದಾಗ ಅವರು ಸವಾರಿಲಿ ಪಾತ್ರ ಮಾಡಿದರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೇನು ಮರೆತಾಗಿದೆ ಅನ್ನೋ ಥರ ಹೇಳಿದ್ರು. ಅವರು ನೆನಪಿತ್ತು. ಅವ್ರು ಈ ಥರದೊಂದೇನೋ ವಿಚಾರ ಮಾಡ್ತಿದ್ದೀವಿ ಅಂತಂದಾಗ ತುಂಬ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಮೇಘನಾ ಮತ್ತು ನಾನು ಮತ್ತೆ ಆನ್ ಸ್ಕ್ರೀನ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂತ ತುಂಬ ಖುಷಿ ಆಯಿತು. ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಒಂದೇ ವಿಚಾರ, ಆ ಹುಡುಗ ಅವನ ಬಾಲ್ಯದಿಂದ ಹಿಡಿದು ಅವನ ಆ ಟ್ರಾವೆಲ್ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅದನ್ನು ಹೇಗೆ ಅವರು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ವಿನಯ್ ಮತ್ತು ಗುರು ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡಿದ್ದು. ಹೆಚ್ಚು ಕಡಿಮೆ ಒಂದು 47-48 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅಲ್ವಾ. 47-48 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಚಿಕ್ಕಮಗಳೂರು, ಈ ಭಾಗದಲ್ಲೆಲ್ಲ, ಮಂಗಳೂರು ಮತ್ತು ಬೆಂಗಳೂರಲ್ಲಿ ಒಂದು 3-4 ಡೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಕ್ಕರೆಯಿಂದ, ಆಸ್ಥೆಯಿಂದ, ಪ್ರೀತಿಯಿಂದ ಸಿನಿಮಾ ಮಾಡಿದರೆ. ಗುರು ಒಳ್ಳೆಯದಾಗಬೇಕು. ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ಈಗ ಡೇಟ್ ಅನೌನ್ಸ್ ಮಾಡಿದ್ವಿ, 18ನೇ ತಾರೀಕು ಅಕ್ಟೋಬರ್ ಅಂತ. ಸೆಪ್ಟೆಂಬರ್ 18ಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ದಯಮಾಡಿ ತಮಗೆಲ್ಲರ ಪ್ರೀತಿ, ಆತ್ಮೀಯತೆ ಮತ್ತು ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೀವಿ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದು ನಂದು ಮೇಘನಂದು ಪರ್ಸನಲ್ ವಿಷಯ. ಅದನ್ನು ಇಲ್ಲಿ ಕೆದಕ್ಬೇಡಿ, ಎಂಥದ್ದಿಲ್ಲ. ಆದರೆ ನನಗೆ ದಾರಿ ತಪ್ಪಿಸುವಂಥ ವೆಪನ್ ಅವರೇ. ತುಂಬ ಮುದ್ದಾಗಿದೆ ಸಿನಿಮಾ. ಉಷಮ್ಮ ಪಾತ್ರ ಮಾಡಿದ್ದಾರೆ, ಚೆನ್ನಾಗಿ ನನ್ನ ಬಾಲ್ಯದ ನೀನು ನೋಡಿದಲ್ಲಪ್ಪ, ಎದ್ದೇಳೋ ಮೇಲೆ ಬಾ, ಇಲ್ಲಿ ಮೇಲೆ ಬಾ. ಇವನಿಗೆ 2 ವರ್ಷ ಜಾಸ್ತಿ ಬೆಳ್ಕೊಂಬಿಟ್ಟವನೆ. ನನ್ನ 9th to 10th ಆ ಹುಡುಗ ಅವನು ಆ್ಯಕ್ಟ್ ಮಾಡಿದ್ದಾನೆ. ಮಾತಾಡೋ. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವ ಅಂತ. ನಾನು ಸರ್ರವರ ಯಂಗರ್ ವರ್ಷನ್ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟ್ರು ನೀವೆಲ್ಲರೂ ಬಿಟ್ಟು ಬಂದಿರೋ ಬಾಲ್ಯ, ಆದರೆ ಮರ್ತಿಲ್ಲ ಅಷ್ಟೇ. ಆ ಥರ ಒಂದು ತುಂಬ ಮುಗ್ಧವಾದ ಕ್ಯಾರೆಕ್ಟ್ರು. ಈ ಜಗತ್ತಿನ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ದರೂ ಅದ್ರ ಬಗ್ಗೆ ಚಿಂತೆ ಮಾಡಿದೆ. ಒಂದು ಜಾಲಿಯಾಗಿ ಓಡಾಡ್ಕೊತ ಇದ್ದಂಥ ಹುಡುಗಂಗೆ ಬರ್ತಾ ಬರ್ತಾ ಪ್ರೀತಿ ಅದು ಇದು ಆದಾಗ ಅವನು ಎದುರಿಸುವಂಥ ಕೆಲವು ಸಿಚುವೇಶನ್ಗಳು ಹೆಂಗಿರುತ್ತೆ ಅನ್ನೋದು ನನ್ನ ಪಾತ್ರ. ನನ್ನ ಪಾತ್ರದ ಹೆಸರು ರಮೇಶ ಅಂತ.
ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಂಥ ವಿನಯ್ ಸರ್ ಹಾಗೂ ಗುರು ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕಿಟ್ಟಿ ಸರ್ನ ಮೇಘನಾ ಮ್ಯಾಮ್ನ ನಾವು ನೋಡ್ತಾ ಬೆಳೆದಿದ್ವಿ. ಕಿಟ್ಟಿ ಸರಿಂದು ನಾವು ಸ್ಕೂಲಲ್ಲೆಲ್ಲ ಮಿಮಿಕ್ ಮಾಡ್ತಿದ್ವಿ. ಚೆನ್ನಾಗಿದೆಯಾ ಮ್ಯಾಮ್ ಮ್ಯಾಮ್ ನಾನು ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮ ಫ್ರೆಂಡ್ಸು ನಾವು ತುಂಬ ಜಾಲಿಯಾಗಿ, ಈಗ ಬೇರೆ ಸಿನಿಮಾಗಳು ಮಾಡಿದಾಗ ಒಂದು ಕ್ಯಾರೆಕ್ಟರ್ ಅಂತ ಹೋದಾಗ ಅಲ್ಲಿ ಆ ಸಿಚುವೇಶನ್ ಸೀರಿಯಸ್ನೆಸ್ನ ನೋಡಿಕೊಂಡು ಅದನ್ನಷ್ಟೇ ಮಾಡ್ತೀವಿ. ಬಟ್ ಈ ಸಿನಿಮಾ ಮಾಡಬೇಕಾದ್ರೆ ಆ್ಯಕ್ಚುಲಾಗಿ ತುಂಬ ಎಂಜಾಯ್ ಮಾಡ್ಕೊತ ಮಾಡಿದಂಥ ಸಿನಿಮಾ ಇದು. ಮತ್ತು ನಮ್ಮ DOP ಸರ್ ಗುರು ಪ್ರಶಾಂತ್ ಸರ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಿದ್ದು ಅವರು ನಮಗೆ ಹಿಂದಿನ ದಿವಸ ಅವರೇ ನಮಗೆ ಕಾಪಿ ಕೊಡ್ತಿದ್ದಂಥವ್ರು, ನಾಳೆ ಏನಾಗುತ್ತೆ ಏನೇನು ಅಂತ ಸೆಟ್ಟಿಂದೆಲ್ಲ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮಾತಾಡೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್ ಅವರು. ಅವರೇ ನಮಗೆ ಮೊದಲಿಂದನೂ ಪುಷ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳಿದರೆ ಅದು ತುಂಬ ಚಿಕ್ಕ ಮಾತಾಗುತ್ತೆ. ಅಂದರೆ ಮುಖಭಾವಕ್ಕೆ ಹೋಲಿಕೆ ಆಗುವಂಥ ಒಂದು ಕ್ಯಾರೆಕ್ಟರ್ಗಳನ್ನೇ ಹುಡುಕಿದಾಗ ನಮಗೆ ತುಂಬ ಸಹಕಾರ ಮಾಡಿದಂಥವರು ನಮ್ಮ ಉಷಾ ಭಂಡಾರಿ ಅವರು. ಉಷಾ ಭಂಡಾರಿ ಅವರು ನಾನು ಹಲವಾರು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಜೊತೆಗೆ ನಟಿಸಿದಂಥವ್ರು. ನಮಗೆ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಂಥ ಒಂದು ತಂಡ, ಅಂದರೆ ಬಾಲ್ಯದ ಕಲಾವಿದರನ್ನ ಹುಡುಕಿ ಕೊಟ್ಟಂಥವರು ನಮ್ಮ ಉಷಾ ಮೇಡಮ್ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರೆಸ್ ಮೀಟ್ ಅಂದಿದ ತಕ್ಷಣ ಎಲ್ಲ ಸ್ವಲ್ಪ ಸೀರಿಯಸ್ ಮೂಡಲ್ಲಿ ಇರ್ತೀವಿ. ಏನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದಿದ್ದಕ್ಕೆ ಸ್ವಲ್ಪ ಎಲ್ಲರೂ ಲೈಟ್ ಹಾರ್ಟೆಡ್ ಆಗಿರೋಣ ಅಂತ ನಾನು ಕಿಟ್ಟಿ ಅವ್ರನ್ನ ರೇಗಿಸಿದೆ. ಇನ್ನೊಂದು ವಿಚಾರ ಏನಂದರೆ, ಕಿಟ್ಟಿ ಅವರು ನಾನು 3 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡ್. ವಿ ಹ್ಯಾವ್ ಐ ಥಿಂಕ್ ಬಹುಪರಾಕ್ ಆಯಿತು, ಅದಾದಮೇಲೆ ಬುದ್ಧಿವಂತಟು. ಹೌದು, ಅದು ರಿಲೀಸ್ ಇನ್ನೂ ಆಗಿಲ್ಲ, ಬಟ್ ಆದರೂ ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಕಿಟ್ಟಿ ಅವರು. ಆ್ಯಂಡ್ ಅಫ್ಕೋರ್ಸ್ ಅಮರ್ಥ. ಸೊ ವಿ ಹ್ಯಾವ್ ಅ ಗ್ರೇಟ್ ರ್ಯಾಪೋ. ಆ್ಯಂಡ್ ಸೊ ಅಮರ್ಥ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನನ್ನ ವ್ಲಾಗಲ್ಲಿ ಅಫ್ಕೋರ್ಸ್ ನೋಡಿರ್ತೀರ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ನಾನೊಂದು ವ್ಲಾಗ್ ಮಾಡಿ ಹಾಕಿದ್ದೆ. ನನಗೆ ಈ ಸಿನಿಮಾ ಬಗ್ಗೆ ನಾನು ಒಂದು 2 ವರ್ಷದಿಂದ ಯಾರು ಕೇಳಿದ್ರು ನಿಮ್ಮ ಮುಂದಿನ ಕನ್ನಡ ಚಿತ್ರ ಯಾವುದು ಅಂತ ಕೇಳಿದಾಗೆಲ್ಲನೂ ನಾನು ಅಮರ್ಥ ಅಮರ್ಥ ಅಂತ ಹೇಳ್ಕೊಂಡು ಬರ್ತಿದ್ದೆ. ಯಾವಾಗ ರಿಲೀಸ್ ಅಂತ ಕೇಳ್ತಾನೆ ಇದ್ರು. ಅದಕ್ಕೆ ಒಂದು ದಿನ ಬರುತ್ತೆ, ಅವಾಗ ನಾನು ಮಾತಾಡ್ತೀನಿ ಅಂತ. ಅದಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆದೆ. ಸೊ ಇವತ್ತು ಆ ದಿನ ಬಂದಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಮರ್ಥ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗುರು ಸರ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಈ 2 ವರ್ಷದ ಜರ್ನಿ ನಾವೇನು ನೋಡ್ತಾ ಬಂದಿದ್ದೀವಿ ಅದಕ್ಕೆ 10ರಷ್ಟು ಹೆಚ್ಚಾಗಿ ಈ ಒಂದು ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಮುಗಿಸಿ ಇವತ್ತು ರಿಲೀಸ್ ಹಂತಕ್ಕೆ ತೊಗೊಂಡು ಬಂದಿರೋವಂಥ ಒಂದು ವೀರ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡ ಚಿತ್ರರಂಗ ಈ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಸಿನಿಮಾ ಪಬ್ಲಿಸಿಟಿ ಮಾಡ್ಬೋದು, ಆದರೆ ಸಿನಿಮಾನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡಿ ನಿಲ್ಲಿಸೋದಿದೆಯಲ್ಲ, ಅದರಷ್ಟು ಕಷ್ಟ ಒಂದು ನಿರ್ಮಾಪಕನಿಗೆ, ಕನ್ನಡ ನಿರ್ಮಾಪಕನಿಗೆ ಮಾತ್ರ ಆ ಕಷ್ಟ ಗೊತ್ತಿರೋದು. ಸೊ ಗುರು ಸರ್, ನಿಮಗೆ ನಿಜವಾಗ್ಲೂ ಎಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಫಾರ್ ಇಟ್. ಯಾಕಂದರೆ ಯಾವಾಗಲೂ ಅಂತ ಇರ್ತೀವಿ, ಕನ್ನಡದಲ್ಲಿ ಸಿನಿಮಾಗಳು ಬರಬೇಕು, ಕಂಟೆಂಟ್ ಸಿನಿಮಾಗಳು ಬರಬೇಕು, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದೀವಿ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬರೀ ನಿರ್ಮಾಣ ಅಲ್ಲ, ನಿರ್ದೇಶನದಲ್ಲಿ ಕೂಡ ಅವರ ಭಾಗ ಇದೆ. ಆ್ಯಂಡ್ ನಮ್ಮ ವಿನಯ್ ಪ್ರೀತಮ್ ಸರ್ ಅವರು ಈ ಕತೆ ನನಗೆ ಹೇಳಿದಾಗ ಎಷ್ಟು ನನಗಿನ್ನೂ ನೆನಪಿದೆ. ಭಾಳ ಮುಗ್ಧತೆಯಿಂದ ಈ ಕಥೆಯನ್ನು ಅವರು ನರೇಟ್ ಮಾಡಿದ್ರು. ನನಗೆ ಕತೆ ಅಫ್ಕೋರ್ಸ್ ಭಾಳ ಇಷ್ಟ ಆಯಿತು. ನಾನು ಸಿನಿಮಾ ಒಪ್ಕೊಂಡೆ. ಅದಾದಮೇಲೆ ನನಗೆ ಸ್ಕ್ರಿಪ್ಟಲ್ಲಿ ಹಲವಾರು ಚೇಂಜಸ್ ಮಾಡಿದ್ವಿ. ಯಾಕೆ 2 ವರ್ಷ ತಗೋದು ಅಂತ ನೀವು ಕೇಳಿದ್ರೆ, ಸ್ಕ್ರಿಪ್ಟಲ್ಲಿ ನಾವು ಆ್ಯಸ್ ವಿ ವರ್ ಶೂಟಿಂಗ್ ಯಾವುದೋ ಒಂದನ್ನು ನಮ್ಗೆ ಬೇಡ ಅನ್ನಿಸ್ತು, ಇನ್ನೊಂದನ್ನು ನಾವು ಆ್ಯಡ್ ಮಾಡ್ತಾ ಬಂದ್ವಿ. ಎಲ್ಲನೂ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡ್ತಾ ಬಂದಿದ್ದು. ಸೊ ಈಗ ಕೊನೆಗೂ ನಮ್ಮ ಸಿನಿಮಾ ರೆಡಿ ಆಗಿದೆ. ಈಗ ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ ಆಗೋಕ್ಕೂ ರೆಡಿ ಇದೆ. ಸೊ ನಿಮ್ಗೆಲ್ಲರ ಬೆಂಬಲ ಪ್ರೋತ್ಸಾಹನ ನಾನು ಕೇಳ್ಕೊತೀನಿ. ಅಂದರೆ ಒಂದು ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿ ಕರ್ಕೊಂಡ್ಬಂದಿದ್ದಾರೆ.
ಪಾತ್ರದ ಬಗ್ಗೆ ನಾನು ಹೇಗೆ ವಿವರಿಸೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಆ್ಯಕ್ಚುಲಿ. ಏನಂದರೆ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವೆಲ್ಲ ಒಂದಷ್ಟು ಜನ ಒಂದು ಸ್ಕೂಲ್ ಲೈಫಿಂದ ಶುರುವಾಗುವಂಥ ಒಂದು ಕಥೆ ಇದು. ಸೊ ಅಲ್ಲಿಂದ ಎಲ್ಲರ ಜೀವನ ಒಂದೊಂದು ದಿಕ್ಕಿನಲ್ಲಿ ಹೋಗಿರುತ್ತೆ. ಆ ಬೇರೆ 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 ದಿಕ್ಕಿನಲ್ಲಿ ಇರೋವಂಥವರೆಲ್ಲ ಒಟ್ಟುಗೂಡಿದಾಗ ಏನಾಗಬಹುದು ಅನ್ನೋದೇ ಕಥೆ. ಸೊ ಅದರಲ್ಲಿ ನನ್ನ ಪಾತ್ರದ ಹೆಸರು ಬಂದು ಲಕ್ಷ್ಮಿ ಅಂತ. ಲಕ್ಷ್ಮಿ ಬಂದು ಒಂದು ಸೆಲ್ಫ್ ಮೇಡ್ ವುಮನ್. ತನ್ನ ಒಂದು ಲೈಫಲ್ಲಿ ಕೆಲವು ಏರುಪೇರುಗಳು ನಡೆದಿರ್ತವೆ. ಅದಕ್ಕೆ ಏನು ಕಾರಣ ಅನ್ನೋದು ಸಿನಿಮಾಲಿ ಗೊತ್ತಾಗುತ್ತೆ. ಆ ಒಂದು ಏರುಪೇರು ಏನಕ್ಕೆ ನಡೆದಿರುತ್ತೆ, ಅದರಿಂದ ಮುಂದೆ ಅವಳ ಜೀವನದಲ್ಲಿ ಏನಾಗುತ್ತೆ, ಅದಕ್ಕೆ ಇವರ ಕ್ಯಾರೆಕ್ಟರ್ ಯಾವ ರೀತಿ, ಇನ್ನೊಂದು ಕ್ಯಾರೆಕ್ಟರ್ ಯಾವ ರೀತಿ, ಸೊ ಎಲ್ಲ ಇಂಟರ್ಲಿಂಕ್ಡ್ ಆಗಿ ಬರುವಂಥ ಒಂದು ಕಥೆ ಇದು. ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂದರೆ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋವಂಥ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಇದಷ್ಟೇ ನನಗೆ ಪರ್ಮಿಷನ್ ಕೊಟ್ಟಿರೋದು ಹೇಳೋದಕ್ಕೆ. ಸಾಕಾ ಸರ್? ಎಸ್, ಇನ್ನೇನಿದ್ರು ಅದು ಕೆಲವು ಸತಿ ಏನಾಗಿದೆ, ಕೆಲವು ಕ್ಯಾರೆಕ್ಟರ್ಗಳ ಬಗ್ಗೆ ನಾವು ಟಕ್ ಅಂತ ಹೇಳ್ಬಿಡ್ಬೋದು, ಇದು ಈ ರೀತಿ ಆ ರೀತಿ ಅಂತ. ಕೆಲವು ಸಿನಿಮಾಗಳಲ್ಲಿ ಪಾತ್ರದ ಬಗ್ಗೆ ವಿವರಿಸೋದಕ್ಕಿಂತ ಸಿನಿಮಾ ಅಲ್ಲಿ ಅದನ್ನ ನೋಡಿದ್ರೆ ಬೆಟರ್ ಇರುತ್ತೆ ಅಂತಲೇ ನನಗನ್ಸುತ್ತೆ. ಸೊ ಆ ರೀತಿಯ ಒಂದು ಪಾತ್ರ ಅಮರ್ತದಲ್ಲಿ ನಂದು. ಎಲ್ಲರಲ್ಲಿ ಒಂದು ಮುಖ್ಯವಾಗಿ ಒಂದು ವಿಷಯ ನಾನು ಮರ್ತೆ ಅಂತ ಹೇಳಲ್ಲ, ನನ್ನ ಪ್ರಮಾದ ಆಗಿದೆ. ಈ ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದಾಗ ನನಗೆ ಮುಖ್ಯ ನಿರ್ಮಾಪಕರಾಗಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರ ಸಹಕಾರ. ಅವರು ನಿಜವಾಗಿ ಹೇಳಬೇಕು ಅಂದರೆ ಅವ್ರ ಮುಖ್ಯ ನಿರ್ಮಾಪಕರು ಅವರೇ. ಅವ್ರ ಜೊತೆ ಸೇರಿಕೊಂಡು ನಾನು ಮಾಡಿರೋದು. ಇದನ್ನು ತಾವೆಲ್ಲರೂ ಪತ್ರಕರ್ತ ಮಾಧ್ಯಮದವರು ಗಮನಿಸಬೇಕು. ದಯವಿಟ್ಟು ಅದು ಪ್ರಮಾದ ಅಷ್ಟೇ, ನಾನು ಮರ್ತಿದ್ದಲ್ಲ, ಅದನ್ನ ಹೇಳಬೇಕಾಗಿತ್ತು, ಈಗ ಹೇಳಿದೆ, ಕ್ಷಮಿಸಿ. ಶುಭವಾಗಲಿ. ಇಬ್ರು ಪ್ರೊಡ್ಯೂಸರ್ಸ್ ಇದ್ದೀರಾ, ಹಾಗೆ ಇಬ್ರು ಡೈರೆಕ್ಟರ್. ನನ್ನ ಹೆಸರು ಆರಾಧನಾ ಭಟ್ ಅಂತ. ಮತ್ತೆ ಈ ವೇದಿಕೆಗೆ ಬರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಭೇಟಿ ತುಂಬಾ ಇನ್ನಷ್ಟು ಸಂತೋಷ ಸಿಗ್ತಾ ಇದೆ. ಎಸ್, ಈ ಸಿನಿಮಾ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದರೆ ಮ್ಯಾಮ್ ಹೇಳಿದಾಗೆ ಮ್ಯಾಮ್ನ ಪಾತ್ರದ ಹೆಸರು ಲಕ್ಷ್ಮಿ ಆದರೆ ನಾನು ಪುಟ್ ಲಕ್ಷ್ಮಿ. ಸೊ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯೂಟ್ ಆಗಿರುವಂಥ ಒಂದು ಸ್ಕೂಲ್ ಸ್ಟೋರಿ ಹೋಗುತ್ತೆ. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಫಾದರ್, ಹಾಗೆ ಉಷಾ ಮ್ಯಾಮ್ ಜೊತೆನೂ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಸ್ಟ್ರಿಕ್ಟ್ ಮದರ್, ಹಾಗೆ ಎಲ್ಲರೂ ಒಂದು ಕ್ಯೂಟ್, ಓಕೆ ಸ್ಟೋರಿ ಹೇಳಂಗಿಲ್ಲ ಅಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕತೆ, ಹಾಗೆ ಒಂದು ಒಳ್ಳೆ ಲೊಕೇಶನ್ ಕೂಡ. ನೀವು ಈ ಸಿನಿಮಾ ನೋಡಿದಾಗ ನಿಮ್ಮ ಬಾಲ್ಯ ಅಂತ ನೆನಪಾಗೋದು ಗ್ಯಾರಂಟಿ. ನನಗಂತೂ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್, ನನಗೆ ನಿಮ್ಮ ಓಲ್ಡ್ ಏಜ್ ಹಾಗೆ ನಿಮ್ಮ ಸ್ಕೂಲ್ ಡೇಸ್, ಆ ಒಂದು ಲವ್ ಸ್ಟೋರಿ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಹೋಮ್ವರ್ಕ್, ಎಕ್ಸಾಮ್ ಟೆನ್ಷನ್ಸ್, ಅದೆಲ್ಲ ಮತ್ತೆ ನೀವು ರಿಕಾಲ್ ಮಾಡೋದಂತೂ ಖಂಡಿತ. ಸೊ ನಮ್ಮ ಸಿನಿಮಾ ಅಮರ್ತ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೋಸ್ಟ್ಲಿ ನೀವು ಮಹಾನಟಿನಲ್ಲಿ ಬಂದಿದ್ರಿ ಕಾಣುತ್ತೆ ಅಲ್ಲ? ಹೌದು. ಸೊ ಅದೇ ಮಹಾನಟಿ ಮುಂಚೆನೇ ಈ ಸಿನಿಮಾ ಶೂಟ್ ಆಗಿತ್ತು. ಈ ಸಿನಿಮಾ ಆದಮೇಲೆ ಮಹಾನಟಿ ಬಂತು. ಅದಾದಮೇಲೆ ಅದೇ ಈಗ ಬೇರೆ ಸಿನಿಮಾನು ಮಾಡ್ತಾರೆ. ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಸಿನಿಮಾಗಳು ಸಿಗಲಿ. ಥ್ಯಾಂಕ್ ಯು. ಇನ್ನೊಂದು ವಿಶೇಷ ವಿಚಾರ, ನಮ್ಮದ್ರಲ್ಲಿ ಒಂದು ಹಾಡು ಇನ್ನು ಅದು ಮುಂದಕ್ಕೆ ನಾವು ಹಾಡನ್ನು ರಿಲೀಸ್ ಮಾಡ್ತಾ ಇದ್ವಿ. ಆ ಹಾಡು ಕಿಟ್ಟಿ ಮತ್ತು ಮೇಘ್ನಾ ಅವ್ರ ಮೇಲೆ ಆ ಹಾಡು ಚಿತ್ರೀಕರಣ ಆಗಿದೆ. ಆ ಹಾಡನ್ನು ನಮಗೆ ಪ್ರಪ್ರಥಮವಾರಿಗೆ ಹಾಡನ್ನು ನಿರ್ದೇಶನ ಮಾಡಿದಂಥವರು, ಹಾಡನ್ನು ರಚನೆ ಮಾಡಿ ಹಾಡಿದವರು ಪಂಚಮ್ ಜೀವ ಅವರು, ಸಂಗೀತ ನಿರ್ದೇಶಕರವರು. ಅವ್ರನ್ನ ವೇದಿಕೆ ಮೇಲೆ ಕರೆದು ನಾನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ. ಪಂಚಮ್ ಜೀವ ಅವರು ದಯವಿಟ್ಟು ವೇದಿಕೆ ಮೇಲೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.